ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅನಸೂಯ ರಾಜಿ. ಅಧಿಕ ಮಾಸ ಪ್ರಾರಂಭವಾಗಿದೆ. ಅಧಿಕ ಮಾಸ ಈ ಬಾರಿ ನಾನು ನಿಮಗೆ ತಿಳಿಸ್ತಕ್ಕಂಥ ವಿಷಯ ಏನು ಅಂತಂದರೆ, ಶಿವನ ಆರಾಧನೆಯಿಂದ ಏನು ಪುಣ್ಯ, ಎಷ್ಟು ಪುಣ್ಯ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ಬೇಕಾಗಿದೆ. ಮೊದಲಿಗೆ ಅಧಿಕ ಮಾಸ ಅಂದ್ರೇನು ಅಂತ ನಾವು ತಿಳ್ಕೊಳ್ಳೋಣ. ಅಸಂಕ್ರಾಂತಿ ಮಾಸೋಧಿಮಾಸ ದ್ವಿಸಂಕ್ರಾಂತಿ ಮಾಸೋ ಕ್ಷಯಾಖ್ಯ ಕದಾಚಿತ್ ಅಂತ. ಅಂದರೆ ಯಾವ ಚಾಂದ್ರಮಾಸದಲ್ಲಿ ಶುಕ್ಲ ಪಾಡ್ಯಮಿಯಿಂದ ಅಮಾವಾಸ್ಯೆ ಮುಗಿಯೋ ತನಕನೂ ಸಂಕ್ರಮಣವೇ ಸಂಭವಿಸೋದಿಲ್ವೋ ಆ ಮಾಸವನ್ನು ಅಧಿಕ ಮಾಸ ಅಂತೀವಿ. ಅಧಿಕ ಮಾಸ ಹೇಗಾಗುತ್ತಪ್ಪ ಅಂದರೆ, ಸೂರ್ಯಚಾರದ ಪ್ರಕಾರ ಒಂದು ವರ್ಷಕ್ಕೆ 365 ದಿವಸ, ಅದೇ ಚಂದ್ರಚಾರದ ಪ್ರಕಾರ ಒಂದು ವರ್ಷಕ್ಕೆ 354 ದಿವಸ. ಎಷ್ಟಾಯಿತು ವ್ಯತ್ಯಾಸ? 11 ದಿವಸ ಆಯಿತು. ಈಗ ಒಂದು ವರ್ಷಕ್ಕೆ 11 ದಿನ ಜಾಸ್ತಿ ಬಂದರೆ 2 ವರ್ಷಕ್ಕೆ 22 ದಿವಸ ಆಗುತ್ತೆ. 3 ವರ್ಷಕ್ಕೆ 33 ದಿವಸ ಸೂರ್ಯಚಾರಕ್ಕೂ ಚಂದ್ರಚಾರಕ್ಕೂ ಸಮತೋಲನವನ್ನು ಮಾಡಲಾಗುತ್ತೆ. ಈಗ ಚಂದ್ರಚಾರ ಹಾಗೂ ಸೂರ್ಯಚಾರಕ್ಕೆ ಸಮತೋಲನ ಮಾಡಬೇಕು ಅಂತಂದರೆ 1 ತಿಂಗಳು ಜಾಸ್ತಿ ಬಂದ್ಬಿಡುತ್ತೆ, ಅದು ಅಧಿಕ ಮಾಸ. ಹಾಗಾಗಿ ಸಾಮಾನ್ಯವಾಗಿ ನೋಡಿ, ಒಂದು ಅಧಿಕ ಮಾಸದಿಂದ ಇನ್ನೊಂದು ಅಧಿಕ ಮಾಸ ಬರೋದಕ್ಕೆ 2 ವರ್ಷ 8 ತಿಂಗಳು 16 ದಿವಸ 4 ಘಟಿ ಆಗುತ್ತೆ. ಸಾಮಾನ್ಯವಾಗಿ ಫಾಲ್ಗುಣದಿಂದ ಆಶ್ವೀಜ ಮಾಸದವರೆಗೆ ಅಧಿಕ ಮಾಸ ಇರುತ್ತೆ. ಮಾಘ ಮಾಸದಲ್ಲಿ ಯಾವತ್ತೂ ಕೂಡ ಅಧಿಕ ಬರೋದಿಲ್ಲ. ಇದನ್ನು ತಿಳ್ಕೊಳ್ಬೇಕು. ಹೀಗೆ ಅಧಿಕ ಮಾಸ ಒಂದು ಅಧಿಕವಾದ ಮಾಸ. ಆದರೆ ಅಧಿಕ ಮಾಸವನ್ನು ಮಲಮಾಸ ಅಂತ ಕರೀತಾರೆ. ಅದೇನಕ್ಕೆ ಮಲಮಾಸ ಅಂತ ಕರೀತಾರೆ ಅಂದರೆ, ದೇಹದಲ್ಲಿ ತಿಂದಿರುವುದು ಪದಾರ್ಥ ಅಧಿಕವಾದಾಗ ಏನಾಗುತ್ತೆ, ಮಲವಾಗಿ ಅದು ಬದಲಾವಣೆ ಆಗುತ್ತೆ. ಹಾಗೆಯೇ 12 ತಿಂಗಳಿಗೆ ಹೆಚ್ಚಾಗಿರ್ತಕ್ಕಂಥ, ದೇಹದಲ್ಲಿ ಹೆಚ್ಚಾಗಿರೋದು ಮಲ ಆಗುತ್ತೆ. ಹಾಗೆಯೇ 12 ತಿಂಗಳಿಗಿಂತ ಹೆಚ್ಚಾಗಿರ್ತಕ್ಕಂಥದ್ದು ಮಲಮಾಸ ಅಂತ ಕರೆದುಬಿಟ್ರು. ಮಲಮಾಸದ ಅಂತಂದ್ರೆ ಅರ್ಥ ನಾವು ಕೆಟ್ಟದು ಅಂದ್ಕೊಬಾರ್ದು. ಅದು ಏನಾಯಿತು, ಮಲಮಾಸದ ಅಧಿಪತಿ ಭಗವಂತನ ಕೇಳಿಕೊಂಡಾಗ ಪುರುಷೋತ್ತಮನಾಗಿ ನಾನೇ ನಿನ್ನ ಮಾಸವನ್ನು ನೋಡ್ಕೊಳ್ತೇನೆ, ಇಲ್ಲಿ ಮಾಡ್ತಕ್ಕಂಥ ದಾನ ಧರ್ಮ ಪೂಜೆ ಪುನಸ್ಕಾರ ಯಜ್ಞ ಹೋಮ ಇವೆಲ್ಲವೂ ಕೂಡ 2 ಪಟ್ಟು 100 ಪಟ್ಟು ಜಾಸ್ತಿ ಫಲವನ್ನು ಕೊಡ್ತಕ್ಕಂಥದ್ದು. ಆದ್ದರಿಂದ ಈ ಮಾಸದಲ್ಲಿ ಮಾಡ್ತಕ್ಕಂಥ ಎಲ್ಲ ಪೂಜಾ ಕರ್ಮಗಳೆಲ್ಲವೂ ಕೂಡ ಏನು ಹೇಳ್ತಾನೆ, ಮಲವನ್ನು ಅಂದರೆ ಪಾಪವನ್ನು ಪರಿಹಾರ ಮಾಡಲಿಕ್ಕೆ ಅನುಕೂಲವಾಗಿರ್ತಕ್ಕಂಥ ಮಾಸ. ಆದ್ದರಿಂದ ಅದನ್ನು ಮಲಮಾಸ ಅಂತ ಕರೀತಾರೆ ಅಂತಕ್ಕಂಥದ್ದು ನಮಗೆ ತಿಳ್ಕೊಂಡ್ಬಂತು. ಆದರೆ ಈ ಮಾಸದಲ್ಲಿ ಗೃಹ ಪ್ರವೇಶ ಆಗಲಿ, ಮದುವೆ ಆಗಲಿ ಅಥವಾ ಮುಂಜಿ ಆಗಲಿ ಮಾಡೋ ಹಾಗಿಲ್ಲ. ಅಂದರೆ ಕಾಮ್ಯ ಫಲಗಳನ್ನು ಕೊಡ್ತಕ್ಕಂತಹ, ಈಗ ನೋಡಿ, ಗೃಹ ಪ್ರವೇಶ ಅಂದರೆ ಆ ಮನೆಯಲ್ಲಿ ನಾವು ಇದ್ದು ಚೆನ್ನಾಗಿ ಬಾಳಬೇಕು ಆಸೆ, ಕಾಮ್ಯ ಫಲ ಅದು. ಹಾಗೆ ಮದುವೆ ಅಂದರೆ ಮುಂದಿನ ಜೀವನ ಚೆನ್ನಾಗಿ ಆಗಬೇಕು, ಅದು ಕಾಮ್ಯ ಫಲ. ಹಾಗೆಯೇ ಉಪನಯನ ಅಂತಂದರೆ ಅದು ಕೂಡ ಮುಂದಿನ ಜೀವನ ಚೆನ್ನಾಗಲಿಕ್ಕೆ ಆ ಕಾಮ್ಯ ಫಲ. ಈ ಕಾಮ್ಯ ಫಲಗಳನ್ನು ಕೊಡ್ತಕ್ಕಂತಹ ಕರ್ಮಗಳನ್ನು ಮಾಡುವ ಹಾಗಿಲ್ಲ. ಅದಕ್ಕೊಂದು ಕಥೆ. ಏನಕ್ಕೆ ಅಂದರೆ, ನಿರುತಿ ಅಂತ ಒಬ್ಬ ದೇವರಾಕ್ಷಸ, ಅಂದರೆ ಈಗ ಒಳ್ಳೆಯವರಲ್ಲೂ ಸ್ವಲ್ಪ ಆಲಸಿಗಳಿರ್ತಾರಲ್ಲ, ಆ ರೀತಿ ಅವನ ಅನುಯಾಯಿಗಳು ನೈಋತರು. ಅವರೆಲ್ಲ ಏನು ಮಾಡ್ತಾರೆ, ಒಂದು ಸಾರ್ತಿ ಭಗವಂತನ ಹತ್ರ ಹೋಗಿ ಕೇಳ್ತಾರೆ, ಬ್ರಹ್ಮನನ್ನು ಕೇಳ್ತಾರೆ, ಇದು ನಮಗೆ ನೋಡಿ ಯಜ್ಞ ಎಲ್ಲ ಮಾಡಿ ಆ ಹವಿಸ್ನೆಲ್ಲ ದೇವತೆಗಳಿಗೆ ಆಗುತ್ತೆ, ನಮಗೆ ಅಂತ ಯಾರು ಏನೂ ಕೊಡ್ತಾ ಇಲ್ಲ ಜನ, ಅದಕ್ಕೇನಾದರೂ ಒಂದು ನನಗೆ ನೀನು ಮಾಡಿಕೊಡ್ಬೇಕು, ವ್ಯವಸ್ಥೆ ಇಲ್ಲದೆ ನಮಗೆ ಭಾಳ ಬೇಜಾರಾಗುತ್ತೆ ಅಂದಾಗ ಬ್ರಹ್ಮ ಹೇಳ್ತಾರೆ, ಮುಂದೆ ಅಧಿಕ ಮಾಸ ಅಂತ ಭಗವಂತನೇ ಮಾಡ್ತಾನೆ, ಆವಾಗ ಆ ಮಾಸದಲ್ಲಿ ಯಾರಾದರೂ ಈ ರೀತಿ ಕಾಮ್ಯ ಫಲಗಳನ್ನು ಮಾಡ್ತಕ್ಕಂಥ ಗೃಹ ಪ್ರವೇಶ ಆಗಲಿ, ಉಪನಯನ ಆಗಲಿ ಅಥವಾ ಮದುವೆ ಆಗಲಿ, ಈ ಥರ ಕೆಲಸಗಳನ್ನು ಮಾಡೋದ್ರಿಂದ, ಶುಭ ಕಾರ್ಯಗಳನ್ನು ಮಾಡೋದ್ರಿಂದ ಆ ಫಲಗಳೆಲ್ಲ ಅವ್ರಿಗುಂಟಾಗಲ್ಲ, ಎಲ್ಲ ನಿಮಗಳಿಗುಂಟಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರನೇ ಅಧಿಕ ಮಾಸದಲ್ಲಿ
ಪೂಜೆ ಪುನಸ್ಕಾರ ದಾನ ಧರ್ಮಾದಿಗಳನ್ನು ಮಾಡಬೇಕೇ ಹೊರತು ಶುಭ ಕಾರ್ಯಗಳನ್ನು ವರ್ಜ್ಯ ಅಂತ ಹೇಳಿದ್ರು. ಅರ್ಥ ಆಯ್ತಲ್ವಾ? ಇದೇ ಮುಖ್ಯವಾದ ಕಾರಣ. ತುಂಬ ಫಲಪ್ರದವಾಗಿರ್ತಕ್ಕಂತಹ ಅಧಿಕಸ್ಯ ಅಧಿಕಂ ಫಲಂ, ಎಷ್ಟು ಫಲ ನೀವೇನು ಮಾಡಿ, ಎಷ್ಟು ಪೂಜೆ ಪುನಸ್ಕಾರ ದಾನ ಧರ್ಮ ಮಾಡ್ತೀರೋ ಅಷ್ಟಕ್ಕೆ 100 ಪಟ್ಟು ಹೆಚ್ಚು ನಿಮಗೆ ಪುಣ್ಯ ಸಿಗುತ್ತೆ. ಯಾವ ಬ್ರಾಹ್ಮಣನಿಗೆ ದಾನ ಮಾಡಿದ್ರು ಅದು ವ್ಯಾಸ ಮಹರ್ಷಿಗಳಿಗೆ ಪಡ್ತಕ್ಕಂತಹ ದಾನ ಆದಂಗಾಗುತ್ತೆ. ನಾ ಹಿಂದಿನ ಸಂಚಿಕೆಯಲ್ಲಿ ಎಲ್ಲ ವಿಷಯಗಳನ್ನು ನಾನು ತಿಳಿಸಿದ್ದೀನಿ ಅಧಿಕ ಮಾಸದ ಬಗ್ಗೆ. ಈಗ ಶಿವನ ಬಗ್ಗೆ ನಾನು ಶಿವನ 33 ನಾಮಗಳು, ಶಿವನ ಪೂಜೆಗೆ ಎಷ್ಟು ಪ್ರಾಶಸ್ತ್ಯ ಇದೆ ಅನ್ನೋದನ್ನು ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ವಿಷಯವನ್ನು ತೆಗೆದುಕೊಂಡು ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ಇದುವರೆಗೂ ವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂತಹ 33 ನಾಮಗಳನ್ನು ನಾನು ಎಲ್ಲ ಸಂಚಿಕೆಯಲ್ಲೂ ತಿಳಿಸ್ಕೊಟ್ಟಿದ್ದೇನೆ. ಈಗ ಶಿವನಿಗೆ ಸಂಬಂಧಪಟ್ಟಂತೆ ಶಾಸ್ತ್ರಗಳಲ್ಲಿ ಏನು ಉಲ್ಲೇಖ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ನೋಡಿ, ಮಲಮಾಸೆ ಮಹಾದೇವಂ ಯಃ ಪೂಜಯತಿ ಭಕ್ತಿತಃ ತಸ್ಯ ಸರ್ವಾರ್ಥ ಸಿದ್ಧಿ ಸ್ಯಾತ್ ವಿಷ್ಣುಲೋಕಂಚ ಗಚ್ಚತಿ. ನಮಃ ಶಿವಾಯೇತಿ ಮಂತ್ರ ಸಿದ್ಧ ಏವ ಸನಾತನಃ ಮಲಮಾಸೆ ಜಪನ್ಮರ್ಥ್ಯೋ ಜೀವನ್ಮುಕ್ತೋ ನ ಸಂಶಯ. ಅಂದರೆ ಮಲಮಾಸದಲ್ಲಿ ಮಹಾದೇವನನ್ನು ಯಾವ ಭಕ್ತರು ಆಚರಿಸ್ತಾರೋ ಅವರಿಗೆ ಖಂಡಿತ ಭಗವತ್ಪಾದವೇ ಸಿಗ್ತಕ್ಕಂಥದ್ದು. ನಮಃ ಶಿವಾಯ ಮಂತ್ರ ಇದೆಯಲ್ಲ, ಅದು ಪ್ರಾಚೀನವಾದ ಸಿದ್ಧವಾದ ಮಂತ್ರವಾಗಿದೆ. ಮಲಮಾಸದಲ್ಲಿ ಅಂತಂದರೆ ಅಧಿಕ ಮಾಸದಲ್ಲಿ ಈ ಮಂತ್ರವನ್ನು ಹೇಳೋದ್ರಿಂದ ಮನುಷ್ಯ ಜೀವನ್ಮುಕ್ತನಾಗ್ತಾನೆ, ಇದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ. ಇನ್ನೇನು ಹೇಳ್ತಾರೆ ಗೊತ್ತಾ? ದತ್ತೇನಾನೈನ ದೀಪೇನ ನರಕಾರ್ತಿ ವಿನಾಶಿನಿ ಶಿವಲೋಕಮವಾಪ್ನೋತಿ ವಿಷ್ಣುಲೋಕಂ ಚ ಗಚ್ಚತಿ ಅಂತ ಹೇಳ್ತಾರೆ. ಈ ಅಧಿಕ ಮಾಸದಲ್ಲಿ ಸಮರ್ಪಿಸ್ತಕ್ಕಂತಹ ದೀಪ ಇದೆಯಲ್ಲ, ಯಾರು ದೀಪದಾನ ಮಾಡ್ತೀರಾ, ದೇವ್ರಿಗೆ ದೀಪ ಹಚ್ತೀರಾ ಎಷ್ಟೆಷ್ಟು, ಅದು ಮಾಡೋದ್ರಿಂದ ನರಕಯಾತನೆಗಳನ್ನು ನಿವಾರಿಸ್ತಕ್ಕಂಥದ್ದು. ಇದರಿಂದ ಶಿವಲೋಕ ಪ್ರಾಪ್ತಿಯಾಗುತ್ತೆ, ವಿಷ್ಣುಲೋಕ ಪ್ರಾಪ್ತಿಯಾಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನೂ ಒಂದೇನು ಹೇಳ್ತಾರೆ, ಅಧಿಕ ಮಾಸದಲ್ಲಿ ಶಿವಲಿಂಗಕ್ಕೆ ಅಭಿಷೇಕ ಮಾಡೋದ್ರಿಂದ ದೊರೆತಕ್ಕಂಥ ಫಲವನ್ನು ಬ್ರಹ್ಮಪುರಾಣ ಹೇಳುತ್ತೆ. ಮಲಮಾಸೆ ಮಹಾದೇವಂ ಯಸ್ನಾಪಯತಿ ಭಕ್ತಿತಃ ಸಮುದ್ಧರತಿ ಪಿತೃನ್ ಸರ್ವಾನ್ ನರಕಾತ್ ಘೋರ ಸಂಕಟಾತ್ ಅಂತ. ಅಂದರೆ ಅಧಿಕ ಮಾಸದಲ್ಲಿ ಯಾರು ಭಕ್ತಿಯಿಂದ ಮಹಾದೇವನಿಗೆ ಈಶ್ವರನಿಗೆ ಅಭಿಷೇಕವನ್ನು ಮಾಡ್ತಾರೋ ಅವರು ತಮ್ಮ ಪಿತೃದೇವತೆಗಳನ್ನು ಭಯಾನಕ ನರಕಯಾತನೆಗಳಿಂದ ಬಿಡುಗಡೆ ಮಾಡಿ ಉನ್ನತ ಗತಿಯನ್ನು ನೀಡ್ತಾರೆ ಅಂತ. ನೋಡಿ ಎಷ್ಟು ಪವರ್ಫುಲ್ಲು ಈಶ್ವರನಿಗೆ ಪೂಜೆ ಮಾಡ್ತಕ್ಕಂಥದ್ದು ಅನ್ನೋದು. ಇನ್ನೂ ಒಂದಿದೆ ನೋಡಿ, ಯಃ ಪೂಜಯತಿ ವಿಶ್ವೇಶಂ ಮಲಮಾಸೆ ಜಿತೇಂದ್ರಿಯ ತಸ್ಯ ಸರ್ವಾಣಿ ಕಾರ್ಯಾಣಿ ಸಿದ್ಧಿಂ ಯಾಂತಿನ ಸಂಶಯ. ಅಂದರೆ ಇಂದ್ರಿಯ ನಿಗ್ರಹ ಹೊಂದಿ ಅಧಿಕ ಮಾಸದಲ್ಲಿ ವಿಶ್ವೇಶ್ವರನಾದ ಶಿವನನ್ನು ಪೂಜಿಸ್ತಕ್ಕಂಥವ್ರಿಗೆ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತೆ, ಇದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ. ಪುರುಷೋತ್ತಮ ಮಾಸೇತು ಶಿವನಾಮ ಜಪಾತ್ ನರಃ ಅಶ್ವಮೇಧ ಸಹಸ್ರಸ್ಯ ಫಲಂ ಪ್ರಾಪ್ನೋತಿ ನಿಶ್ಚಿತಂ ಅಂತ. ಪುರುಷೋತ್ತಮ ಮಾಸದಲ್ಲಿ ಅಧಿಕ ಮಾಸದಲ್ಲಿ ಶಿವನಾಮ ಜಪ ಅಂದರೆ ಓಂ ನಮಃ ಶಿವಾಯ ಜಪ ಮಾಡ್ತಕ್ಕಂತಹ ಮನುಷ್ಯ 1000 ಅಶ್ವಮೇಧ ಯಜ್ಞಗಳನ್ನು ಮಾಡಿದಷ್ಟು ಫಲವನ್ನು ಅವನು ಖಂಡಿತವಾಗ್ಲೂ ಪಡ್ಕೊಳ್ತಾನೆ ಅನ್ನೋದನ್ನು ಹೇಳ್ತಾರೆ. ನೋಡಿ, ಅಧಿಕ ಮಾಸದಲ್ಲಿ ಈಶ್ವರನ ಪೂಜೆ ಎಷ್ಟು ಫಲವನ್ನು ಕೊಡ್ತಕ್ಕಂಥದ್ದು ಅನ್ನೋದನ್ನು ನಾವು ನೋಡಬಹುದು. ಇನ್ನು ಅಧಿಕ ಮಾಸದಲ್ಲಿ ಶಿವನ 33 ನಾಮಗಳನ್ನು ಹೇಳಿದ್ದಾರೆ. ಹೇಗೆ, ಏನೇನಿದೆ ಅಧಿಕ ಮಾಸದಲ್ಲಿ ಪೂಜಿಸಲ್ಪಡ್ತಕ್ಕಂಥ ಶಿವನ 33 ರೂಪಗಳು ಯಾವ್ಯಾವುದು ಅಂತಂದರೆ ಶರ್ವ, ಭವ, ರುದ್ರ, ಉಗ್ರ, ಭೀಮ, ಪಶುಪತಿ, ಮಹಾದೇವ, ಈಶಾನ, ಕಪಾಲಿ, ಪಿಂಗಲ, ಭೀಮ, ರುದ್ರ, ವಿರೂಪಾಕ್ಷ, ವಿಲೋಹಿತ, ಶಾಸ್ತ, ಅಜಪಾದ, ಅಹಿರ್ಬುದ್ನ್ಯ, ಶಂಭು, ಚಂಡ, ಭವರುದ್ರ, ರಾಮನಾಥ, ಸೋಮನಾಥ, ನಾಗೇಶ್ವರ, ಓಂಕಾರೇಶ್ವರ, ವೈದ್ಯನಾಥೇಶ್ವರ, ಕೃಷ್ಣೇಶ್ವರ, ಮಹಾಕಾಳೇಶ್ವರ, ಮಲ್ಲಿಕಾರ್ಜುನ, ವಿಶ್ವೇಶ್ವರ, ಭೀಮಾಶಂಕರ, ಕೇದಾರೇಶ್ವರ, ತ್ರ್ಯಂಬಕೇಶ್ವರ, ಪ್ರಜಾಪತಿ ಮತ್ತು ಹವಿಷ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಅಧಿಕ ಮಾಸದಲ್ಲಿ 33 ದೇವತೆಗಳನ್ನು
ಯಾವ ರೀತಿ ಅವರ ಹೆಸರು ಕೊಟ್ಟಿದ್ದಾರೆ ಮತ್ತು ಹೇಗೆ ಅದನ್ನು ನೋಡಿ ಅದನ್ನು ನಿಮ್ಗೆ ತಿಳಿಸ್ತೇನೆ. ಅಂದರೆ ಅಷ್ಟವಸ್ತುಗಳು ಹಾಗೂ ಅವುಗಳ ಅಂತರ್ಯಾಮಿ ಭಗವದ್ ರೂಪಗಳು. ನೋಡಿ, ಈಗ ನಾನು ಏನು ಹೇಳಿದೆ ಅದರಲ್ಲಿ ಅಷ್ಟವಸ್ತುಗಳನ್ನು ಕೊಡ್ತಕ್ಕಂಥದ್ದು. ಮತ್ತು ಅಂದರೆ 8 ಜನ ವಸುಗಳು, 11 ರುದ್ರರು, 12 ಆದಿತ್ಯರು ಹಾಗೂ ಪ್ರಜಾಪತಿ ಮತ್ತು ವಷಟ್ಕಾರ. ಅಂದರೆ ಪ್ರಜಾಪತಿನೇ ಈಶ್ವರನ ಹೆಸರು, ಅಂತರ್ಯಾಮಿಯಾಗಿರ್ತಕ್ಕಂಥವನು. ವಷಟ್ಕಾರ ಅಂದರೆ ಹವಿಷಂಗೆ ಈಶ್ವರನ ಹೆಸರನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾನು ಒಂದೊಂದೇ ನಾಮದ ಬಗ್ಗೆ ಹೇಳ್ತಾ ಬರ್ತೇನೆ. ಶರ್ವ ಅಂದರೆ ಧರ ಎಂಬ ವಸುವಿನ ಅಂತರ್ಯಾಮಿ ರೂಪ. ಇವನು ಭೂಮಿಯನ್ನು ಪ್ರತಿನಿಧಿಸ್ತಾನೆ. ಶಿವನ ಅಷ್ಟಮೂರ್ತಿಗಳಲ್ಲಿ ಶರ್ವ ಮೊದಲಿಗ. ಎರಡನೇದು ಭವ. ಆಪ ಎಂಬ ವಸುವಿನ ಅಂತರ್ಯಾಮಿಯಾಗಿದ್ದಾನೆ. ಇವನು ಜಲತತ್ವವನ್ನು ಪ್ರತಿನಿಧಿಸ್ತಾನೆ. ಶಿವನ ಅಷ್ಟಮೂರ್ತಿಗಳಲ್ಲಿ ಇವನು ಒಬ್ಬ. ರುದ್ರ, ಅವನೂ ಕೂಡ ಶಿವನ ಅಷ್ಟಮೂರ್ತಿಗಳಲ್ಲಿ ಮೂರನೆಯವನು. ಅನಲ ಎಂಬ ವಸುವಿನ ಅಂತರ್ಯಾಮಿ ರೂಪನಾಗಿದ್ದಾನೆ. ಇವನು ಅಗ್ನಿತತ್ವವನ್ನು ಪ್ರತಿನಿಧಿಸ್ತಾನೆ. ಸಂಹಾರಕ ಗುಣವನ್ನು ಇವನು ಹೊಂದಿದ್ದಾನೆ. ಇನ್ನು 4ನೇದಾಗಿ ಉಗ್ರ. ಅನಿಲ ನಾಮಕ ವಸುವಿನ ಅಂತರ್ಯಾಮಿ ರೂಪ. ಇವನು ವಾಯುತತ್ವವನ್ನು ಪ್ರತಿನಿಧಿಸ್ತಾನೆ. ಅಷ್ಟವಸುಗಳಲ್ಲಿ ಒಬ್ಬನಾಗಿರ್ತಕ್ಕಂಥ ಇವನು. ಅಷ್ಟವಸುಗಳು ಅಂದರೆ ದಕ್ಷ ಪ್ರಜಾಪತಿಯ ಮಗಳಾದ ವಸು ಎಂಬ ಆಕೆಯ ಮಕ್ಕಳು ಇವರೆಲ್ಲ. 8 ಏನು ಜನ ವಸುಗಳಿದ್ದಾರೆ, ಇವರು ಪ್ರಕೃತಿಯನ್ನು ಪ್ರತಿನಿಧಿಸ್ತಕ್ಕಂತಹ ದೇವತೆಗಳಾಗಿದ್ದಾರೆ. 5ನೇದು ಭೀಮ. ಪ್ರಭಾಸ ಎಂಬ ವಸುವಿನ ರೂಪ ಭೀಮ. ಇವನು ಆಕಾಶವನ್ನು ಪ್ರತಿನಿಧಿಸ್ತಾನೆ. ಪ್ರಭಾಸ ವಸು ಇದನ್ನೆಲ್ಲ ಅವನೇ ಮಹಾಭಾರತದಲ್ಲಿ ಶಾಪಗ್ರಸ್ತನಾಗಿ ಭೀಷ್ಮಾಚಾರ್ಯರಾಗಿ ಜನಿಸಿದ್ರು ಅಂತಕ್ಕಂತಹ ಉಲ್ಲೇಖ ನಮಗೆ ಕಂಡುಬರುತ್ತೆ. 6ನೇದು ಪಶುಪತಿ. ಧ್ರುವನಾಮಕ ವಸುವಿನ ರೂಪ ಪಶುಪತಿ. ಇವನು ಸಮಸ್ತ ಪ್ರಾಣಿಗಳ ಒಡೆಯ ಹಾಗೂ ಸಮಸ್ತ ಜೀವಿಗಳ ಸ್ವಾಮಿ. ಇವನು ಆತ್ಮವನ್ನು ಪ್ರತಿನಿಧಿಸ್ತಾನೆ. 7ನೇ ದಿವಸ, ಅಧಿಕ ಮಾಸದಲ್ಲಿ 7ನೇ ದಿವಸ ಆರಾಧಿಸ್ತಕ್ಕಂತಹ ದೇವತೆ ಬಂದು ಮಹಾದೇವ. ಸೋಮ ಎಂಬ ವಸುವಿನ ಅಂತರ್ಯಾಮಿ ರೂಪವೇ ಮಹಾದೇವ. ಚಂದ್ರನನ್ನು ಪ್ರತಿನಿಧಿಸ್ತಾನೆ. ಅಧಿಕ ಮಾಸದ 8ನೆಯ ದಿವಸ ಈಶಾನ ಅಂತಕ್ಕಂಥ ದೇವರು ಪ್ರತ್ಯೂಷ ನಾಮಕ ವಸುವಿನ ಅಂತರ್ಯಾಮಿ ರೂಪ. ಇವನು ಸೂರ್ಯನನ್ನು ಪ್ರತಿನಿಧಿಸ್ತಾನೆ. ಬೆಳಕನ್ನು ನೀಡತಕ್ಕಂಥ ರೂಪ ಇವನು. ಇನ್ನು 9ನೆಯ ದಿವಸ, ಅಧಿಕ ಮಾಸದ 9ನೆಯ ದಿವಸ ಕಪಾಲಿ ರುದ್ರ. ಇವನು 11 ರುದ್ರರಲ್ಲಿ ಮೊದಲನೆಯವನು. ಕಪಾಲಿ ತಲೆ ಬುರುಡೆಯನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದಾನೆ. ಸಾವಿನಲ್ಲೂ ನಿರ್ಭಯತ್ವವನ್ನು ಪ್ರದರ್ಶಿಸ್ತಾನೆ. 10ನೇ ದಿವಸ ಪಿಂಗಳ ರುದ್ರ. 11 ರುದ್ರರಲ್ಲಿ 2ನೇಯವನಾಗಿರ್ತಕ್ಕಂತಹ ಪಿಂಗಲ ಸೂರ್ಯನ ಶಕ್ತಿಯನ್ನು ಪ್ರದರ್ಶಿಸ್ತಾನೆ. ಶಿವಪುರಾಣದಲ್ಲಿ ಹೇಳಿದ ಹಾಗೆ ಇಂದ್ರಾದಿ ದೇವತೆಗಳನ್ನು ರಾಕ್ಷಸರ ಯುದ್ಧದಲ್ಲಿ ಪರಾಜಯಗೊಳಿಸಿ ಅವರನ್ನು ದೇವಲೋಕದಿಂದ ಹೊರಗಟ್ಟಿದಾಗ ಬೇಜಾರಾಗಿರ್ತಕ್ಕಂಥ ದೇವತೆಗಳು ಕಶ್ಯಪ ಮುನಿಗಳನ್ನು ಕಂಡು ಶಾಶ್ವತ ಪರಿಹಾರ ತಿಳಿಸೋಕ್ಕೆ ಕೇಳಿದಾಗ ಕಶ್ಯಪರು ಶಿವನನ್ನು ಕುರಿತು ಉಗ್ರ ತಪಸ್ಸು ಮಾಡ್ತಾರೆ. ಕಶ್ಯಪರ ತಪಸ್ಸಿಗೆ ಮೆಚ್ಚಿ ಶಿವ ಕಶ್ಯಪರಿಗೆ ಸುರಭಿ ಅಂತಕ್ಕಂಥ ಗೋವನ್ನು ಕೊಡ್ತಾರೆ. ಸುರಭಿ ಎಂಬ ಗೋವಿನ ಮೂಲಕ 11 ರುದ್ರರು ಜನ್ಮ ತಾಳ್ತಾರೆ ಹಾಗೂ ರಾಕ್ಷಸರ ಅಟ್ಟಹಾಸವನ್ನು ಮಟ್ಟ ಹಾಕ್ತಾರೆ. ಆದ್ದರಿಂದಲೇ ಗೋವನ್ನು 11 ರುದ್ರರ ತಾಯಿ ಅಂತ ಕರೆಯಲಾಗುತ್ತೆ. ಇನ್ನು ಅಧಿಕ ಮಾಸದಲ್ಲಿ 11ನೆಯ ದಿವಸ ಭೀಮರುದ್ರರನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಮಹಾನ್ ಪರಾಕ್ರಮಿ, ಮಹಾನ್ ಶಕ್ತಿಶಾಲಿಯಾಗಿರ್ತಕ್ಕಂಥ ರುದ್ರನ 3ನೆಯ ರೂಪ ಭೀಮ. ಭೂಮಂಡಲದಲ್ಲಿರ್ತಕ್ಕಂಥ ಯಾವುದೇ ಜೀವರಾಶಿಗಳಲ್ಲಿಯೂ ಮಹೋನ್ನತವಾದ ಧೈರ್ಯಶಕ್ತಿಯನ್ನು ಹೊಂದಿರತಕ್ಕಂತಹ ರುದ್ರನ ರೂಪವಾಗಿರ್ತಕ್ಕಂಥದ್ದು. 12ನೇ ದಿವಸ ವಿರೂಪಾಕ್ಷರನ್ನು ಆರಾಧನೆ ಮಾಡಲಾಗತಕ್ಕಂಥದ್ದು. ಬಹು ಆಯುಧಗಳನ್ನು ಧರಿಸಿರ್ತಕ್ಕಂತಹ ವಿರೂಪಾಕ್ಷ ಖಡ್ಗ, ಶೂಲ, ಢಮರುಗ, ಅಂಕುಶ, ಸರ್ಪ, ಚಕ್ರ, ಗದೆ, ಪರಶು, ತರ್ಜನಿ, ಘಟ, ಘಂಟೆ, ಕಪಾಲ ಮುಂತಾದ ಆಯುಧಗಳನ್ನು ಧರಿಸಿ ರಾಕ್ಷಸರ ಸಂಹಾರಕ್ಕೆ ಸಿದ್ಧವಾಗಿರ್ತಕ್ಕಂತಹ ರೂಪವೇ ವಿರೂಪಾಕ್ಷ. ಅಧಿಕ ಮಾಸದಲ್ಲಿ 13ನೇ ದಿವಸ ವಿಲೋಹಿತ ರುದ್ರನನ್ನು ಆರಾಧಿಸಲಾಗುತ್ತೆ.
ಕೆಂಪು ಬಣ್ಣವನ್ನು ಧರಿಸಿರ್ತಕ್ಕಂತಹ ವಿಲೋಹಿತ ಬೆಂಕಿ ಹೇಗೆ ಸ್ವಪ್ರಕಾಶಿತವಾಗಿ ಕೆಂಪು ಬಣ್ಣದಿಂದ ಉರಿಯುತ್ತೋ ಆ ಮೂಲಕ ಕತ್ತಲನ್ನು ದೂರಗೊಳಿಸುತ್ತದೆಯೋ ಅದೇ ವಿಧವಾಗಿ ಕೆಂಬಣ್ಣದಿಂದ ಪ್ರಕಾಶಮಾನವಾಗಿ ಕತ್ತಲನ್ನು ಭಯವನ್ನು ದೂರಗೊಳಿಸ್ತಕ್ಕಂತಹ ರುದ್ರನ 5ನೆಯ ರೂಪ ಇದು. ಅಧಿಕ ಮಾಸದ 14ನೇ ದಿವಸ ಶಾಸ್ತಾರುದ್ರನನ್ನು ಆರಾಧಿಸಲಾಗುತ್ತೆ. ಶಾಸ್ತಾರುದ್ರ ಧರ್ಮ, ನ್ಯಾಯ, ನೀತಿ ಹಾಗೂ ಸದಾಚಾರಗಳನ್ನು ಕಾಪಾಡ್ತಕ್ಕಂಥವನು ಎಂದು ಪೂಜಿಸಲ್ಪಡ್ತಕ್ಕಂತಹ ರುದ್ರನ 6ನೆಯ ರೂಪ. 15ನೇ ದಿವಸ ಅಜಪಾದ ರುದ್ರನನ್ನು, ಅಜ ಎಂದರೆ ಹುಟ್ಟು ಸಾವುಗಳನ್ನು ಮೀರಿದವನು, ಆಕಾರರಹಿತನಾಗಿರ್ತಕ್ಕಂಥವನು, ಇವನನ್ನು ಆರಾಧಿಸಲಾಗುತ್ತೆ. 16ನೇ ದಿವಸ ಅಹಿರ್ಬುಜ್ಞ ರುದ್ರನನ್ನು ಆರಾಧಿಸಲಾಗ್ತಕ್ಕಂಥದ್ದು. ಬ್ರಹ್ಮಾಂಡವನ್ನು ಭಯಾನಕ ಮಳೆ, ಬಿರುಗಾಳಿ, ವಿವಿಧ ನೈಸರ್ಗಿಕ ವಿಕೋಪಗಳ ವಿರುದ್ಧ ಜೀವ ಸಂಕುಲವನ್ನು ರಕ್ಷಿಸ್ತಕ್ಕಂಥವನು ಅಹಿರ್ಬುಜ್ಞ. ಅಧಿಕ ಮಾಸದ 17ನೇ ದಿವಸ ಶಂಭುವನ್ನು ಆರಾಧಿಸಲಾಗ್ತಕ್ಕಂಥದ್ದು. ಕರುಣಾಮಯ ರೂಪವಾಗಿರ್ತಕ್ಕಂತಹ ಶಂಭು ದಯೆ, ಕರುಣೆ, ಶಾಂತ ಸ್ವಭಾವವನ್ನು, ಸಂತೋಷ, ಸಮೃದ್ಧಿಯನ್ನು ನೀಡ್ತಕ್ಕಂತಹ ದೇವ ಆಗಿದ್ದಾನೆ. 18ನೇ ದಿವಸ ಚಂಡನನ್ನು ಆರಾಧಿಸಲಾಗುತ್ತೆ. ಚಂಡ ಅತ್ಯಂತ ಉಗ್ರ ರೂಪವನ್ನು ಪ್ರತಿನಿಧಿಸ್ತಾನೆ. ಭಯಂಕರ ಹಾಗೂ ಅತ್ಯಂತ ಕ್ರೂರ ದುಷ್ಟಶಕ್ತಿಗಳನ್ನು ನಿರ್ಮೂಲಗೊಳಿಸ್ತಕ್ಕಂತಹ ಹಾಗೂ ಧರ್ಮದ ಹಾದಿಯಲ್ಲಿ ನಡೆಯುವವರಿಗೆ ಎದುರಾಗುವ ಎಲ್ಲ ಅಡೆತಡೆಗಳನ್ನು ನಿವಾರಿಸ್ತಕ್ಕಂತಹ ರೂಪ. 19ನೆಯ ದಿವಸ ಭವರುದ್ರನನ್ನು ಆರಾಧಿಸಲಾಗುತ್ತೆ. ನೀಲಿ ಹಳದಿ ಬಣ್ಣವನ್ನು ಒಳಗೊಂಡು ಜೀವರಾಶಿಗಳ ಅಸ್ತಿತ್ವ ಅಥವಾ ಉಳಿವಿಗಾಗಿ, ಜೀವರಾಶಿಗಳ ಸಮೃದ್ಧತೆಗಾಗಿ ಪ್ರಾರ್ಥಿಸಲ್ಪಡ್ತಕ್ಕಂತಹ ರೂಪ ಇದು. ದ್ವಾದಶಾದಿತ್ಯರು, 12 ಜ್ಯೋತಿರ್ಲಿಂಗಗಳು, ಪ್ರಕೃತಿಯ ದೈವಿಕ ಶಕ್ತಿ ಹಾಗೂ ಜ್ಯೋತಿ ಸ್ವರೂಪಗಳು, ಇವೆರಡರ ನಡುವೆ ನೇರವಾದ ಸಂಬಂಧ ಇದೆ. ಆದಿತ್ಯ ಅಂದರೆ ಸೂರ್ಯ, ಜ್ಯೋತಿ ಅಂದರೆ ಬೆಳಕು. ಎರಡೂ ಪರಿಕಲ್ಪನೆಗಳು ಕತ್ತಲೆಯನ್ನು ಹೋಗಲಾಡಿಸಿ ಜಗತ್ತಿಗೆ ಬೆಳಕು ಮತ್ತು ಚೈತನ್ಯವನ್ನು ನೀಡ್ತಕ್ಕಂತಹ ದೈವಿಕ ಶಕ್ತಿಯ ಪ್ರತೀಕಗಳಾಗಿರ್ತಕ್ಕಂಥದ್ದು. ಸೂರ್ಯನಲ್ಲಿ ಶಿವನಿದ್ದಾನೆ. ಸೂರ್ಯ ತೇಜಸ್ಸಿನ ಅಗ್ನಿಯ ಮೂಲವಾಗಿದ್ದರೆ ಜ್ಯೋತಿರ್ಲಿಂಗಗಳು ಪರಮೇಶ್ವರನ ಅಗ್ನಿಸ್ತಂಭದ ರೂಪಗಳಾಗಿವೆ. ಆದಿತ್ಯ ಕಶ್ಯಪರ ಮಕ್ಕಳೇ ದ್ವಾದಶಾದಿತ್ಯರು. ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಏಕಾದಶ ರುದ್ರನ 19 ದಿವಸಗಳ ತನಕ ಮೊದಲು 8 ದಿವಸ ಅಷ್ಟವಸುಗಳ ರೂಪದಲ್ಲಿ ಈಶ್ವರನನ್ನು ಆರಾಧನೆ ಮಾಡಲಿರ್ತಕ್ಕಂಥದ್ದು. ಆನಂತರ 11 ದಿವಸಗಳು ರುದ್ರರನ್ನು, ಏಕಾದಶ ರುದ್ರರನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಏಕಾದಶ ರುದ್ರರನ್ನು ಆರಾಧನೆ ಮಾಡಬೇಕಾದ್ರೆ ಪ್ರತಿನಿತ್ಯ ತಪ್ಪದೆ ರುದ್ರಾಭಿಷೇಕವನ್ನು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಈಗ ನಾನು 12 ಜ್ಯೋತಿರ್ಲಿಂಗ ಸ್ವರೂಪನಾಗಿರ್ತಕ್ಕಂಥ ಭಗವಂತನನ್ನು ಆರಾಧನೆ ಮಾಡಲಿಕ್ಕೆ ಹೇಳ್ತಾ ಇದ್ದೇನೆ. ದೀಪಾರಾಧನೆಯನ್ನು ಮಾಡಿ ಬಿಲ್ವಪತ್ರೆಯನ್ನು ಅಭಿಷೇಕವನ್ನು ಮಾಡಿ ಬಿಲ್ವಪತ್ರೆಯನ್ನು ಏರಿಸೋದ್ರಿಂದ ಈಶ್ವರ ಬಹಳ ಒಲಿತಾನೆ, ನಮಗೆಲ್ಲ ಕಷ್ಟಗಳು ನಿವಾರಣೆಯಾಗತ್ತೆ ಅಂತ ಹೇಳಬಹುದು. ಇನ್ನು ಅಧಿಕ ಮಾಸದ 20ನೇ ದಿವಸ ರಾಮನಾಥನನ್ನು ಆರಾಧನೆ ಮಾಡ್ತಕ್ಕಂಥದ್ದು. ರಾಮನಾಥ ವಿಷ್ಣು ನಾಮಕ ದ್ವಾದಶಾದಿತ್ಯರ ಅಂತರ್ಯಾಮಿ ರೂಪ. ಅವನು ಶ್ರೀರಾಮಚಂದ್ರನಿಂದ ಪೂಜಿತನಾಗಿ ಆತನಿಗೆ ಜಯವನ್ನು ಕೊಟ್ಟ ಶಿವನ ಜ್ಯೋತಿರ್ಲಿಂಗ ಇದು. ಗಂಗಾ ಜಲದಿಂದ ಅಭಿಷೇಕ ಮಾಡಿದರೆ ಜೀವನ್ಮುಕ್ತಿಯನ್ನು ಕೊಡ್ತಕ್ಕಂಥದ್ದು. ಭುಕ್ತಿ ಮುಕ್ತಿಗಳೆರಡನ್ನೂ ನೀಡ್ತಕ್ಕಂಥ ಈ ಲಿಂಗದ ಮಹಿಮೆ ಅನುಪಮವಾಗಿರ್ತಕ್ಕಂಥದ್ದು. 21ನೆಯ ದಿವಸ ಸೋಮನಾಥನು ಆರ್ಯಮ ನಾಮಕ ದ್ವಾದಶಾದಿತ್ಯರ ಅಂತರ್ಯಾಮಿ ರೂಪ. ಸೌರಾಷ್ಟ್ರದಲ್ಲಿ ನೆಲೆಸಿರ್ತಕ್ಕಂತಹ ಸೋಮನಾಥ ಲಿಂಗ ಚಂದ್ರನ ದುಃಖವನ್ನು ಪರಿಹರಿಸಿ ಆತನಿಂದ ಪೂಜೆಗೊಳ್ತಾ ಇದೆ. ಸಮೀಪದಲ್ಲಿ ಸಕಲ ಪಾಪಹರವಾಗಿರ್ತಕ್ಕಂತಹ ಚಂದ್ರಕುಂಡವೆಂಬ ಸರೋವರವೂ ಇದೆ. ಇಲ್ಲಿ ಸ್ನಾನ ಮಾಡಿದ್ರೆ ಎಲ್ಲ ರೋಗವೂ ಪರಿಹಾರವಾಗ್ತಕ್ಕಂಥದ್ದು. 22ನೆಯ ದಿವಸ ನಾಗೇಶ್ವರ ವಿವಸ್ವಂತ ನಾಮಕ ದ್ವಾದಶಾದಿತ್ಯರ ಅಂತರ್ಯಾಮಿ ರೂಪ. ದಾರುಕಾವನದ ನಾಗೇಶ್ವರ ಲಿಂಗ ಭಕ್ತನಾದ ಸುಪ್ರಿಯನೆಂಬ ವೈಶ್ಯನಿಗಾಗಿ ದಾರುಕಾಸುರನನ್ನು ಕೊಂದು ಲಿಂಗರೂಪದಿಂದ ಅಲ್ಲಿ ನೆಲೆಸಿದ್ದಾನೆ. ನೋಡಿ, ನಾನು ಏನಕ್ಕೆ ಆರ್ಡ್ರಾಗಿ 12 ಲಿಂಗಗಳನ್ನು ಕೊಟ್ಟಿಲ್ಲ ಅಂತಂದರೆ, 12 ಲಿಂಗಗಳಿಗೂ ಸೂರ್ಯನಿಗೂ ಸಂಬಂಧ ಇದೆ ಅಂತ ಆಗಲೇ ಹೇಳಿದೆ. ದ್ವಾದಶಾದಿತ್ಯರು ಮೇಷದಿಂದ ಮೀನದವರೆಗೆ ಯಾವ್ಯಾವ ರೀತಿ ಹೆಸರುಗಳನ್ನು ಇಟ್ಕೊಂಡಿದ್ದಾರೆ, ಆಯಾ ಹೆಸರಿಗೆ ಏನು ಜ್ಯೋತಿಷ್ಶಾಸ್ತ್ರದಲ್ಲಿ ನಂಟಿದೆ, ಫಲ ಕೊಟ್ಟಿದ್ದಾರೆ, ಯಾವ ರಾಶಿಯವರಿಗೆ ಯಾವ ಲಿಂಗ ಆರಾಧನೆ ಮಾಡಬೇಕು ಅಂತ.
ಅದೇ ರೀತಿಯಲ್ಲಿ ನಾನು ಆ ಕ್ರಮವಾಗಿ ಇದನ್ನು ಕೊಟ್ಟಿದ್ದೇನೆ. ಇನ್ನು 22ನೆಯ ದಿವಸ ನಾಗೇಶ್ವರ ವಿವಸ್ವಂತ ನಾಮಕ ದ್ವಾದಶಾದಿತ್ಯರ ಅಂತರ್ಯಾಮಿ ರೂಪ ದಾರುಕಾವನದ ನಾಗೇಶ್ವರ ಲಿಂಗ ಭಕ್ತನಾದ ಸುಪ್ರಿಯನೆಂಬ ವೈಶ್ಯನಿಗಾಗಿ ದಾರುಕಾಸುರನನ್ನು ಕೊಂದು ಲಿಂಗ ರೂಪದಿಂದ ಅಲ್ಲಿ ನೆಲೆಸಿದ್ದಾನೆ. 23ನೇ ದಿವಸ ಓಂಕಾರೇಶ್ವರ ಅಂಶುಮಾನ್ ಎಂಬ ದ್ವಾದಶಾದಿತ್ಯರ ಅಂತರ್ಯಾಮಿ ರೂಪ ಪ್ರಣವದಲ್ಲಿರುವ ಓಂಕಾರ ಲಿಂಗ ವಿಂಧ್ಯನ ಅಭಿಲಾಷೆಯನ್ನು ಪೂರೈಸಲಿಕ್ಕೆ ಶಿವ ಪಾರ್ಥಿವ ಲಿಂಗವೊಂದರಿಂದ ಪ್ರಾದುರ್ಭವಿಸ್ತಾನೆ. ಆನಂತರ ದೇವತೆಗಳ ಪ್ರಾರ್ಥನೆಯಂತೆ ಓಂಕಾರವೆಂಬ ಜ್ಯೋತಿರ್ಲಿಂಗವಾಗಿ ಪ್ರಣವದಲ್ಲಿ ನೆಲೆಸ್ತಾನೆ ಅಂತಕ್ಕಂಥದ್ದು. 24ನೇ ದಿವಸ ವೈದ್ಯನಾಥೇಶ್ವರ ಸವಿತೃನಾಮಕ ದ್ವಾದಶಾದಿತ್ಯರ ಅಂತರ್ಯಾಮಿ ರೂಪ ವೈದ್ಯನಾಥ ಚಿತಾಭೂಮಿಯ ವೈದ್ಯನಾಥ ಲಿಂಗ ರಾವಣನನ್ನು ಅನುಗ್ರಹಿಸಲಿಕ್ಕೆ ಅಂತಲೇ ಶಿವ ವೈದ್ಯನಾಥೇಶ್ವರನ ಅವತಾರ ಎತ್ತಾನೆ. ಬಳಿಕ ರಾವಣ ತನ್ನನ್ನು ಎಳೆದೊಯ್ಯುವನೆಂಬ ಭೀತಿಯ ನೆಪದಿಂದ ಆ ಚಿತಾಭೂಮಿಯಲ್ಲಿ ಲಿಂಗರೂಪದಿಂದ ನೆಲೆಸ್ತಕ್ಕಂಥದ್ದು. ಅಧಿಕ ಮಾಸದ 25ನೇ ದಿವಸ ಕೃಷ್ಣೇಶ್ವರನನ್ನು ಆರಾಧನೆ ಮಾಡಲಾಗ್ತಾರೆ. ವರುಣ ಎಂಬ ದ್ವಾದಶಾದಿತ್ಯರ ಅಂತರ್ಯಾಮಿ ರೂಪ ಕೃಷ್ಣೇಶ್ವರ ದಕ್ಷಿಣದ ದೇವಗಿರಿಯ ಬಳಿಯ ಸರೋವರದಲ್ಲಿ ಆವಿರ್ಭವಿಸಿರ್ತಕ್ಕಂಥ ಗುಷ್ಮೇಶ್ವರ ಲಿಂಗ ಸುದೇಹಿನಿಂದ ಹತನಾದ ಘುಷ್ಮೆಯ ಮಗನನ್ನು ಆಕೆಯ ಭಕ್ತಿಗೆ ಮೆಚ್ಚಿದ ಶಿವ ತಿರುಗಿ ಬದುಕಿಸಿದ. ಆ ಘುಷ್ಮೆಯ ಪ್ರಾರ್ಥನೆಯಂತೆ ಗುಷ್ಮೇಶ ಲಿಂಗ ರೂಪದಿಂದ ಸರೋವರದ ಬಳಿ ವಾಸ ಮಾಡಿದ. ಮಹಾಕಾಳೇಶ್ವರ ಅಧಿಕ ಮಾಸದ 26ನೇ ದಿವಸ ಪೂಜೆ ಮಾಡತಕ್ಕಂತಹ ಭಗವಂತ ಇಂದ್ರ ನಾಮಕ ದ್ವಾದಶಾದಿತ್ಯರ ಅಂತರ್ಯಾಮಿ ರೂಪ ಉಜ್ಜಯಿನಿಯ ಮಹಾಕಾಳ ತನ್ನ ಭಕ್ತನಾದ ವೇದ ವಿಪ್ರನೆಂಬ ಬ್ರಾಹ್ಮಣನ ಮಗನಿಗಾಗಿ ಬ್ರಾಹ್ಮಣ ದ್ವೇಷಿಯಾದ ದೂಷಣನೆಂಬ ಅಸುರನನ್ನು ಹುಂಕಾರ ಮಾತ್ರದಿಂದ ಸುಟ್ಟು ಬೂದಿ ಮಾಡಿದ ಶಿವನ ರೂಪ ಇದು. ಮಲ್ಲಿಕಾರ್ಜುನ 27ನೇ ದಿವಸ ಆರಾಧನೆ ಮಾಡ್ತಕ್ಕಂಥದ್ದು. ಧಾತಾ ಎಂಬ ದ್ವಾದಶಾದಿತ್ಯರ ಅಂತರ್ಯಾಮಿ ರೂಪ ಶ್ರೀಶೈಲದ ಮಲ್ಲಿಕಾರ್ಜುನ ಲಿಂಗ ತನ್ನ ಮಗ ಷಣ್ಮುಖ ಇಲ್ಲಿರ್ತಕ್ಕಂಥನೆಂಬ ಸೂಚನೆ ತಿಳಿದ ತಕ್ಷಣ ಶಿವ ಕೈಲಾಸವನ್ನು ಬಿಟ್ಟು ಪ್ರೀತಿಯಿಂದ ಇಲ್ಲಿಗೆ ಒಂದು ಲಿಂಗರೂಪದಿಂದ ನೆಲೆಸಿದ್ದಾನೆ. ಭಕ್ತರಿಗೆ ಸಕಲ ಐಹಿಕ ಸುಖಮೋಕ್ಷ ಸುಖಗಳನ್ನು ಕೊಡ್ತಕ್ಕಂಥದ್ದೇ ಈ ಲಿಂಗ. ಇನ್ನು ಅಧಿಕ ಮಾಸದ 28ನೇ ದಿವಸ ವಿಶ್ವೇಶ್ವರ ದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಕಾಶಿಯ ವಿಶ್ವನಾಥ ಮಿತ್ರ ನಾಮಕ ದ್ವಾದಶಾದಿತ್ಯರ ಅಂತರ್ಯಾಮಿ ರೂಪ ಪ್ರತಿನಿತ್ಯ ವಿಷ್ಣು ಮೊದಲಾದ ದೇವತೆಗಳಿಂದಲೂ ಕುಬೇರ ಮುಂತಾದ ಮತ್ತು ಭೈರವರಿಂದಲೂ ಪೂಜೆಗೊಳ್ತಾ ಇದ್ದು ಭಕ್ತರಿಗೆ ನಾಮಸ್ಮರಣೆ ಮಾತ್ರದಿಂದ ಭಕ್ತಿ ಮುಕ್ತಿಪ್ರದವಾಗಿರ್ತಕ್ಕಂತಹ ಲಿಂಗ ಕಾಶಿಯ ವಿಶ್ವೇಶ್ವರ. 21ನೇ ದಿವಸ 29ನೇ ದಿವಸ ಭೀಮಾಶಂಕರ ದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಪೂಷಾ ನಾಮಕ ದ್ವಾದಶಾದಿತ್ಯರ ಅಂತರ್ಯಾಮಿ ರೂಪವೇ ಭೀಮಾಶಂಕರ ಗೋದಾವರಿ ಸಾಗರ ಸಂಗಮದಲ್ಲಿ ಢಾಕಿನಿ ಕ್ಷೇತ್ರದಲ್ಲಿರ್ತಕ್ಕಂಥ ಭೀಮಶಂಕರ ಲಿಂಗ ತನ್ನ ಭಕ್ತನಾದ ಕಾಮರೂಪದ ಅಧಿಪತಿ ಸುದಕ್ಷಿಣನಿಗಾಗಿ ಭೀಮಾಸುರನನ್ನು ವಧಿಸಿದ ಶಿವನ ರೂಪ ಇದು. ಆ ಸುದಕ್ಷಿಣನ ಪ್ರಾರ್ಥನೆಯಂತೆ ಭೀಮಾಶಂಕರನೆಂದೇ ಪ್ರಸಿದ್ಧವಾಯಿತು. ಇನ್ನು ಅಧಿಕ ಮಾಸದ 30ನೇ ದಿವಸ ಕೇದಾರೇಶ್ವರನನ್ನು ಆರಾಧಿಸಲಾಗುತ್ತೆ. ಭಗ ಎಂಬ ದ್ವಾದಶಾದಿತ್ಯರ ಅಂತರ್ಯಾಮಿ ರೂಪ ಕೇದಾರ ಕ್ಷೇತ್ರದಲ್ಲಿರ್ತಕ್ಕಂತಹ ಕೇದಾರೇಶ್ವರ ಲಿಂಗ ವಿಷ್ಣುವಿನ ಅವತಾರರಾಗಿರ್ತಕ್ಕಂಥ ನರನಾರಾಯಣರ ಪ್ರಾರ್ಥನೆಯಂತೆ ಅವರಿಂದ ಸೇವೆಗೊಳ್ಳಲು ಪ್ರಾದುರ್ಭವಿಸಿದ ಲಿಂಗ. ಸರ್ವೇಶ್ವರನು ಆದರೂ ಈ ಖಂಡಕ್ಕೆ ವಿಶೇಷವಾದ ಅಧಿಪತಿ. 31ನೆಯ ದಿವಸ ತ್ರಯಂಬಕೇಶ್ವರ ಅಂದರೆ ತ್ವಷ್ಟೃ ನಾಮಕ ದ್ವಾದಶಾದಿತ್ಯರ ಅಂತರ್ಯಾಮಿ ರೂಪ ಗೋದಾವರಿ ತೀರದ ತ್ರಯಂಬಕಲಿಂಗ ಗೌತಮ ಮಹರ್ಷಿಯ ಪ್ರಾರ್ಥನೆಯಂತೆ ಶಿವ ಈ ರೂಪದಿಂದ ಇಲ್ಲಿ ನೆಲೆಸಿದ್ದಾನೆ. ಸಮೀಪದಲ್ಲಿಯೇ ಗೌತಮನ ಮೇಲಿನ ಪ್ರೀತಿಯಿಂದ ಶಿವನ ಪ್ರಿಯತಮೆ ಗಂಗೆ ಗೋದಾವರಿ ಎಂಬ ಹೆಸರಿನಿಂದ ಹರಿತಾ ಇದ್ದಾಳೆ. ಇನ್ನು ಅಧಿಕ ಮಾಸದ 32ನೇ ದಿವಸ ಪ್ರಜಾಪತಿ ದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಪ್ರಜಾಪತಿ ಅಂತಂದರೆ ಈಶ್ವರನ ಪ್ರಜಾಪತಿ ರೂಪ ಪ್ರಜೆಗಳನ್ನು ಸೃಷ್ಟಿಸ್ತಕ್ಕಂಥವನು, ಪ್ರಜೆಗಳಿಗೆ ಒಡೆಯರಾಗಿರ್ತಕ್ಕಂಥದ್ರಿಂದ ಪ್ರಜಾಪತಿ ಅಂತಕ್ಕಂಥ ಹೆಸರು ಭಗವಂತನಿಗೆ ಬಂದಿದೆ. ಅಧಿಕ ಮಾಸದ 33ನೇ ದಿವಸ ಹವಿಷ ದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದು. ವಷಟ್ಕಾರಣ ಅಂತರ್ಯಾಮಿ ರೂಪ ಯಜ್ಞದಲ್ಲಿ ಅರ್ಪಿಸ್ತಕ್ಕಂಥ ಹವಿಸ್ಸನ್ನು ಸ್ವೀಕರಿಸೋನಾದ್ರಿಂದ ಈಶ್ವರನನ್ನು ಹವಿಷ ಅಂತ ಕರೀತಾರೆ. ಹೀಗೆ ಅಧಿಕ ಮಾಸದ 33 ದಿವಸಗಳು ಶಿವನನ್ನು ಬಿಲ್ವಪತ್ರೆ ಪ್ರತಿನಿತ್ಯ ಶಿವನಿಗೆ ಅಭಿಷೇಕ ಮಾಡಿ ಪತ್ರೆಯಿಂದ ಶಿವಾಷ್ಟೋತ್ರವನ್ನು ಪಠಿಸಿ ನಂತರ ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ ಅವನಿಗೆ ಆರತಿ ಮಾಡುವುದರಿಂದ
ಅಧಿಕ ಮಾಸದಲ್ಲಿ ಮುಕ್ತಿ ಪ್ರದಾಯಕವಾಗಿರ್ತಕ್ಕಂತಹ ಐಹಿಕ ಸುಖಗಳು, ಆಮುಷ್ಮಿಕ ಸುಖಗಳು, ಆ ಭಗವಂತನನ್ನು ಪಡೆಯಲು ಮೋಕ್ಷವನ್ನು ಕೊಡಲಿಕ್ಕೆ ಎಲ್ಲ ರೀತಿಯಲ್ಲೂ ಸಹಕಾರವನ್ನು ಆ ಪರಮಾತ್ಮ ಕೊಡ್ತಾನೆ ಅಂತ ಹೇಳ್ತಾ ಇವತ್ತಿನ ಒಂದು ಉಪನ್ಯಾಸವನ್ನು ಸಂಪನ್ನಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು.